ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಇವತ್ತು ಸಂಡೇ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹೊರಗೆ ಹೋಗೋದಿದೆ. ಇವತ್ತೊಂಥರ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆನೇ ಇರೋ ಥರ ಇದೆ ಕಾರ್ಯಕ್ರಮಗಳು. ಸೊ ಈಗಾಗಲೇ ಟೈಟಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ನಾನು ಹಳದಿ ಸೆರೆಮನಿದು ಶಾಸ್ತ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ನಲ್ಲ, ಸೊ ಅದು ಮದುವೆ ಎಲ್ಲ ಇವತ್ತು ಮುಹೂರ್ತ ಆಂಧ್ರದಲ್ಲಿ. ಅಂದರೆ ನಾವು ಅಷ್ಟು ದೂರ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ನಾಳೆ ರಿಸೆಪ್ಷನ್ ಇರುತ್ತೆ, ಮಂಡೇ ರಿಸೆಪ್ಷನ್ಗೆ ಹೋಗಿ ಬರೋದು ಆ ಥರ. ಸೊ ನನ್ನ ಡೌಟು, ಮನೇಲೆಲ್ಲರೂ ಹೋಗ್ತಾರೆ, ಊಟಕ್ಕೆ ಹೋಗ್ಬೋದು, ಬಟ್ ಸ್ವಲ್ಪ ದೂರ ಆಗುತ್ತೆ ಆಫೀಸಿಂದ, ಹಂಗಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ, ಕಲ್ಲೂರಿಗೆ ಹೋಗ್ತಾ ಇದ್ದೀನಿ ಸೀರೆ ತರಬೇಕು ಅಂದ್ಬಿಟ್ಟು ತಂಗಿಗೆ. ಸೊ ಯಾವತ್ತೂ ಹೋಗಿರಲಿಲ್ಲ, ಕಲ್ಲೂರಲ್ಲಿ ನೇಯ್ತಾರೆ ಅಲ್ಲೇ. ಕಲ್ಲೂರು ಎಲ್ಲಿ ಗೊತ್ತಾ, ನಿಟ್ಟೂರು ಹತ್ರ ಬರುತ್ತೆ, ಗುಬ್ಬಿ ಆದಮೇಲೆ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ಟೈಮ್ ಬಂದು 8 o'clock ಆಗಿದೆ. ಸೊ 8 o'clock 8:15 ಆಗಿದೆ. ಹೊರಟಿದ್ದೀನಿ ಇವಾಗ. ತಿಂಡಿ ಏನೂ ಮಾಡಿಲ್ಲ. ಸೊ ಆನ್ ದ ವೇ ಹೋಗ್ತಾ ತಿನ್ಕೊಂಡು ಬರೋಣ ಅಂತ. ಹಾಗೆ 1:15ಗೆ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ, ಜೈ ಭಾರತಲ್ಲಿ. ಈ ಸಲ ಐನಾಕ್ಸ್ಗೆ ಹೋಗ್ತಾ ಇಲ್ಲ, ಚೇಂಜ್ ಇರಲಿ ಅಂದ್ಬಿಟ್ಟು ಜೈ ಭಾರತ್ಗೆ ಹೋಗ್ತಾ ಇದ್ವಿ. ಜೈ ಭಾರತ್ ಬಂದು ಮಂಡಿಪೇಟೆ ಇದೆ. ಸೊ ಇದು ಈ ಥರ ರೆಡಿ ಆಗಿದ್ದೀನಿ. ಸೊ ಬನ್ನಿ, ಕಲ್ಲೂರಲ್ಲಿ ಇನ್ನೂ ನೋಡಿಲ್ಲ ನಾವು ಹೆಂಗಿರುತ್ತೆ, ಯಾವ ಥರ ಸೀರೆ ತೊಗೋಬೇಕು, ಏನೂ ಐಡಿಯಾ ಇಲ್ಲ. ಸೊ ಬನ್ನಿ ಹೋಗೋಣ. ಸ್ವಲ್ಪ ಡಿಸ್ಟರ್ಬೆನ್ಸಸ್ಸು ಜಾಸ್ತಿ ಆಗಲಿಲ್ಲ ನನಗೆ, ಹಂಗಾಗಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಹೊರಟ್ವಿ. ಕಲ್ಲೂರು ಬಂದುಬಿಟ್ಟು ಹೆಬ್ಬೂರು ಮೇಲೂ ಹೋಗ್ಬೋದು, ಇಲ್ಲ ಗುಬ್ಬಿ ಮೇಲೂ ಹೋಗ್ಬೋದು. ಗೂಗಲಲ್ಲಿ ಮ್ಯಾಪ್ ಇದೆ, ನಾನು ಹೇಳಬೇಕು ಅಂತ ಲೊಕೇಶನ್ ಅಂತ ಏನಿಲ್ಲ. ಹೆಬ್ಬೂರು ಮೇಲಿಂದನೂ ಹೋಗ್ಬೋದು, ನಾಗವಲ್ಲಿ, ಹೆಬ್ಬೂರು. ಈ ತುಮಕೂರು ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಆಮೇಲೆ ಗುಬ್ಬಿ ಮೇಲೆ ಕೂಡ ಹೋಗ್ಬೋದು. ಹೆಬ್ಬೂರು ಮೇಲೇ ಸ್ವಲ್ಪ ಹತ್ತಿರ ಆಗುತ್ತೆ. ನಾವು ಹೋಗಬೇಕಾದ್ರೆ ಗುಬ್ಬಿ ಸಿಟಿ ಇದರಿಂದ ಹೋಗಿದ್ದು, ಬರ್ತಾ ಹೆಬ್ಬೂರಿಂದ ಬಂದಿದ್ದು. ಹೆಬ್ಬೂರೇ ನಿಯರ್ ಅಂತ ಅನಿಸ್ತು. ಇನ್ನು ಹೋಗ್ತಾ ಹೊಯ್ಸಳ ಹೋಟೆಲಲ್ಲಿ ಇಡ್ಲಿ ವಡೆ ಅಂದರೆ ಬೆಳಗ್ಗೆನೇ ಬಿಟ್ಟಿದ್ದು, 8 ಗಂಟೆಗೆ ಬಿಟ್ವಿ. ಏನಕ್ಕಂದರೆ ಮಧ್ಯಾಹ್ನ ಕಾಂತಾರ ಫಿಲಮ್ ನೋಡೋದಿದೆ 1:15ಗೆ. ಸೊ ರಿಲೀಸ್ ಆಗಿ ಒಂದು 4ನೇ ದಿನಕ್ಕೆ ಹೋಗ್ತಿರೋದು, ಹಂಗಾಗಿ ಅದಕ್ಕೆ ಲೇಟ್ ಆಗುತ್ತಲ್ಲ, ಅದರೊಳಗೆ ಮುಗಿಸ್ಕೊಂಡು ಬರಬೇಕು ಅಂತ ತಿಂಡಿ ತಿನ್ಕೊಂಡು ಹೋಟ್ಲಲ್ಲೇ ಬೇಗ ಹೊರಟ್ವಿ. ಇಲ್ಲಾಂದರೆ ಮನೇಲೇ ಮಾಡ್ತಾಯಿದ್ವಿ ತಿಂಡಿ ತಿನ್ಕೊಂಡು ಆರಾಮಾಗಿ ಕಲ್ಲೂರಿಗೆ ಹೋಗಿ ಬರ್ತಾಯಿದ್ವಿ. ಏನು ಬೇಗ ಹೋದಷ್ಟು ಆರಾಮಾಗಿ ಸೀರೆಗಳನ್ನ ನೋಡ್ಬೋದು. ಜನ ಜಾಸ್ತಿ ಆಗಿಬಿಟ್ರೆ, ಸಂಡೇ ಬೇರೆ ಅಲ್ವಾ, ಏನೂ ನೋಡೋಕ್ಕಾಗಲ್ಲ ಸರಿಯಾಗಿ. ಆ್ಯಂಡ್ ನಿಮಗೆ ಕಲ್ಲೂರಲ್ಲಿ ಅಲ್ಲೇ ನಿಮಗೆ ಸೀರೆಗಳನ್ನ ರೆಡಿ ಮಾಡ್ತಾರೆ, ಅಂದರೆ ನೇಯ್ತಾರೆ. ಹಂಗಾಗಿ ಅಲ್ಲಿ ತುಂಬ ಡಿಮ್ಯಾಂಡ್. ಯಾರೇ ಈ ಮದುವೆಗೆ, ಎಂಗೇಜ್ಮೆಂಟ್ಗೆ, ದೊಡ್ಡ ಫಂಕ್ಷನ್ಗಳಿಗೆಲ್ಲ ಅಲ್ಲೇ ಹೋಗ್ತಾರೆ. ನಾವು ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಿರೋದು ಕಲ್ಲೂರಿಗೆ. ತುಂಬ ನಿಯರು, ನಮಗೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. 1-1.25 ಗಂಟೆಗೆಲ್ಲ ಹೋಗ್ಬೋದು ಅಲ್ಲಿಗೆ. ರೋಡ್ ಕೂಡ ಚೆನ್ನಾಗಿದೆ ತುಮಕೂರಿಂದ. ನಾವಿನ್ನು ಹೋಗ್ತಾ ಗುಬ್ಬಿ ಮೇಲೇ ಹೋಗಿದ್ದು. ಇನ್ನು ಅಲ್ಲಿ ಕಲ್ಲೂರಲ್ಲಿ ಹೆಂಗೆ ಅಂದರೆ ತುಂಬ ಅಂಗಡಿಗಳಿದ್ದಾವೆ, ತುಂಬ ವೆರೈಟಿ ಶಾಪ್ಸ್ ಇದ್ದಾವೆ. ಸೊ ನಮಗೆ ನಮ್ಮ ಅಪ್ಪನ ಫ್ರೆಂಡ್ ಅವರೆಲ್ಲ ಸ್ವಲ್ಪ ಹೋಗಿ ತುಂಬ ಏನೋ ಫ್ರೆಂಡ್ಸ್ ಅವರೆಲ್ಲ ಕ್ಲೋಸ್, ಅವ್ರಿಗೆ ಪರಿಚಯ ಇರೋದ್ರಿಂದ ನಾವು ಅದೇ ಅಂಗಡಿಗೆ ಹೋಗ್ತಾಯಿದ್ದೀವಿ. ಕವಿತಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಇದೆ. ಸೊ ಅದೇ ಅಂಗಡಿಗೆ ಹೋಗ್ತಾಯಿದ್ದೀವಿ. ಅದ್ರ ಪಕ್ಕದಲ್ಲೇ ನಿಮಗೆ ಬೇಜಾನ್ ಸಿಗುತ್ತೆ. ಆ ರೋಡಿಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಕಡೆನೂ ಈ ಫ್ಲೆಕ್ಸ್ಗಳ ಥರ ಹಾಕಿರ್ತಾರೆ, ಅಡ್ವರ್ಟೈಸ್ಮೆಂಟ್ಗಳ ಥರ ಕೊಟ್ಟಿರ್ತಾರೆ. ಈ ಅಂಗಡಿ ಸುಮಾರು ಅಂಗಡಿಗಳನ್ನ ನೋಡ್ಬೋದು ಕಲ್ಲೂರಿಗೆ ಎಂಟ್ರಿ ಆಗಿದ ತಕ್ಷಣ. ಇನ್ನು ತಿಂಡಿ ತಿನ್ಕೊಂಡು ನಾವು ಕೂಡ ಬಂದ್ವಿ. ತುಂಬ ಸ್ವಲ್ಪ ಬಿಸಿಲು ಬೇರೆ ಇತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡಬೇಕು ಯಾವ ಥರದ್ದು ತೊಗೋಬೇಕು ಅಂತ ಏನೂ ಐಡಿಯಾ ಇಲ್ಲ. ಜಸ್ಟ್ ಬಂದ್ವಿ ರೇಷ್ಮೆ ಸೀರೆ ತೊಗೋಬೇಕು ಅಂತ. ಬಟ್ ನಾನೇನು ತೊಗೋಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. ಅಮ್ಮ ತಂಗಿ ತೊಗೋತಿದ್ದಾರೆ. ಸೊ ನಾನು ಲೆಹೆಂಗಾ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹಂಗಾಗಿ ನಂದು ಇಲ್ಲಿ ಏನು ಸೀರೆ, ರೇಷ್ಮೆ ಸೀರೆ ಅಂಥದ್ದೇನು ತೊಗೊಳ್ಳಲ್ಲ. ಯಾವುದಾದ್ರೂ ಚೆನ್ನಾಗಿರೋದು, ಒಂದು ಕಮ್ಮಿ ಕಾಸ್ಟಲ್ಲಿರೋದು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಕವಿತಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಬೇಕಿದ್ರೆ ಫೋನ್ ನಂಬರ್ ಇದೆ, ಅದ್ರ ಮೇಲೆ ನೀವು ನೋಟೆಡ್ ಮಾಡಿಕೊಂಡು ಕೇಳ್ಕೊಬೋದು ಲೊಕೇಶನ್ನು ಎಲ್ಲಿ ಬರುತ್ತೆ, ಏನು ಎತ್ತ ಅಂತ. ಸೊ ಪ್ರತಿದಿನ ಓಪನ್ ಮಾಡ್ತಾರೆ. ಅಂದರೆ ಅವ್ರದ್ದು ಅಲ್ಲೇ ಮೇಲೇ ಮನೆ, ಕೆಳಗಡೆನೇ ಅಂಗಡಿ. ತುಂಬ ದೊಡ್ಡ ಅಂಗಡಿ. ನಾನು ಇದು ನೋಡಿದಾಗ ಫಸ್ಟ್ ಚಿಕ್ಕ ಅಂಗಡಿ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ದೊಡ್ಡ ಅಂಗಡಿ ಅಂತ ಗೊತ್ತಾಯ್ತು ಓಪನ್ ಮಾಡಿದ ತಕ್ಷಣ. ಸೊ ಬನ್ನಿ. ಅಂದರೆ ಇಂಥ ಕಲರು, ಇದೇ ಥರ ಪ್ಯಾಟ್ರನ್ನೇ ತೊಗೋಬೇಕು ಅಂತ ಏನಿಲ್ಲ, ನಮಗೂ ಐಡಿಯಾ ಇಲ್ಲ. ಈ ಥರ ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮು. ಕಲೆಕ್ಷನ್ಸ್ ನೋಡಬೇಕು ಮೊದಲು. ಅವೆಲ್ಲ ಬ್ರೈಡಲ್ ಸ್ಯಾರಿ.
ಅದು ರೇಷ್ಮೆನೆ. ಅದು ಸ್ಟಾರ್ಟಿಂಗ್ ರೇಟೇ 13-14 ಮೇಲೆ, 12.5 ಸಿಗುತ್ತೆ ನೋಡಿ. ಈ ಥರ ಇದೇನೋ ಇದು ಇಲ್ಕಲ್ ಸೀರೆ ಏನೋ ಅಂತಾರಲ್ಲ, ಪ್ಯೂರೇನೆ ಡಿಸೈನ್ ಬೆಂಟೆಕ್ಸ್ ಪಾಡು. ಇದೇಂದು ಇಳ್ಕಲ್ ಸೀರೆ ಅಂತಾರೆ ನಾರ್ತ್ ಕರ್ನಾಟಕ. ಇದು ಬಾగుంటాయి ఒకసారి ಚೆಕ್ಸ್ ఉండేటివి. ಜಾಸ್ತಿ ಇರೋದು ಈ ಥರ ಬೆಂಟೆಕ್ಸ್. ఈ కలర్ కాంబినేషన్ అయ్యి అది పాతకాలం మాగా ಲ್ಯಾವೆಂಡರ್ಗೆ తీసుకొని కడుపు ಈ ಥರ ಆದರೆ 12 ಇದರಲ್ಲಿ ಗ್ರೀನ್ ಶೇಡ್ ఇది మన చూస్తాం కదా ₹20 వరమహాలక్ష్మిలో సేమ్ సీర. ಸ್ವಲ್ಪ ತೂಕ ಇದೆ ಅವೆಲ್ಲ ಪ್ಯೂರ್ ಅಕ್ಕ. ಮಿಕ್ಸ್ ಬೇಕು ಅಂದ್ರೆ 3,500 ಸಿಗುತ್ತೆ. ఇదంతంటివి బాగుంది కదా. ఇవి మిక్స్, ఇది ప్యూర్. ఇవైతే 3,000 అట్లా. ఇది ప్యూరే 6,000. ఇది బాగుంది, బాగుంటుంది చూడండి. బ్యాగ్ ఎలా ఉంది నీటే ఈ తూకం ಇಲ್ಲ. ತೂಕ ಯಾರು ಉಟ್ಕೊಂತಾರೆ? ನೀವು ಅವೆಲ್ಲ ಮಡಚಿದ್ರೆ ಜಾಬ್ ಇಟ್ಕೊಂಡು ಹೋಗೋದವ ಸಾಕು. ರೇಷ್ಮೆನೆ ಇದು. ರೇಷ್ಮೆ, ಇದು ರೇಷ್ಮೆ, ಅದು ರೇಷ್ಮೆ. 6,000 ಕೊಟ್ಟನಲ್ಲ, ಅದ್ರ ಮೇಗಡೆ ತೋರ್ಸವೆಲ್ಲ ರೇಷ್ಮೆ. ಇದು ರನ್ನಿಂಗ್ ಕಲರ್ ನೋಡಿ. ಅವು ತೂಕ ಬ್ರೈಡಲ್. ಇವೆಲ್ಲ ರನ್ನಿಂಗ್ ಸೀರೆಸ. ಬೆಂಟೆಕ್ಸ್ ಪಾಡ್ರಿಗೆ ಚೆಕ್ಸ್. ಬರೀ ಸೀರೆ ఉంటుంది, జ్యువెలర్స్ ఉంటుంది, జుట్టు ఉంటుంది. కార్లేదు బాబు ನೀವು ಗ್ರೀನ್ ಅಂತ ಏನಿಲ್ವಕ್ಕ? ಯಾವ್ದಾರ ಹಾಕ್ಬೋದಾ? ಇಲ್ಲ, ಯಾವ್ದಾದ್ರು. ಕೆಲವರು ಶ್ರೀಮಂತಿಕೆ ಅಂದ್ರೆ ಬರೀ ಗ್ರೀನ್ ಮಾತ್ರ. ಗ್ರೀನ್ ಬೋರ್ ಆಗಿದೆ. కూర్చున్నా పెద్దాక కొడతాను నేను. డైపర్ వేసి బాగుంది. ఇది ఇది డిఫరెంట్ బాగున్నది. బార్డర్ లేదు, ప్లెయిన్ ప్లెయిన్స్. ಬ್ಲ್ಯಾಕ್ ಬ್ಲೂ ಥರ ಲೈన్స్ ಬೇಡ ಬಿಡಿ. ಚೆಕ್ಸ್ ಬೇಡವಾ? ఇదే బాగుంది. అదే లైన్స్ ఉంది కదా, కానీ అది బాగుంది. లైన్స్ ఉంది. పింక్ తల్లి మళ్ళా మళ్ళా పింక్ మొన్న కట్టుకోలేదు పింక్. ఇది అక్క అయితే ఉంది కదా. ಇದು ಚೆನ್ನಾಗಿದೆ ನೋಡಿ, ಗ್ರೀನ್ ಬ್ಲೌಸ್ ಬರುತ್ತೆ. అది బాగుంది, గ్రాండ్గా ఉంది. వైట్ క్రీమ్. స్మాల్ ಬೇಡ. ಏನಿದೆ ಹೆಸರು? ಅದಂತ ಡಾರ್ಕ್ ಡಲ್ ಕಾಣುತ್ತೆ. ಅದು ಚೆನ್ನಾಗಿದೆ. ರೆಸ್ಟೋರೆಂಟ್ ರನ್ನಿಂಗ್ ಕಲರ್ ಹಾಕಿ ಬೆಳಗ್ಗೆ ಫಂಕ್ಷನ್ ಅಲ್ಲ ಏನಾ? ಅಲ್ಲ ಚೆನ್ನಾಗಿ ಕಾಣುತ್ತಮ್ಮ ಡಾರ್ಕ್ ಕಲರ್. ನೀವು ವೈಟ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಕಲರ್ ಅಲ್ಲೇ ತೋರಿಸಿ. ಆ ಕಲರೇ ಸಹ ಸಕ ಡಿಮ್ಯಾಂಡ್ ಇರೋದು ಕಲರ್. ಅದು ಆಮೇಲೆ ಅಲ್ಲಿ ತೆಗ್ದಾಕಿದೆ ನೋಡಿ ಸರ್, ಎಲ್ಲ ರೆಸ್ಟೋರೆಂಟ್ನೇ. ಅದು ಪಕ್ಕದಲ್ಲಿ ಇದೆಯಲ್ಲ. ಒಂದು ವಾರದಿಂದಲೇ ಒಂದು 20-25 ಸೀರೆ ಮೇಲೆ ಕೊಟ್ಟಿದ್ದೀನಿ ಸರ್, ಒಂದೇ ಕಲರ್. ಇವೆಲ್ಲ ನಾವು ಸೊ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಏನು ಫಂಕ್ಷನ್ ಇದೆ ನಮ್ಮ ಮನೇಲಿ ಅಂದ್ಬಿಟ್ಟು. ಸುಮಾರು ಜನ ಲಾಸ್ಟ್ ವ್ಲಾಗಲ್ಲಿ ಗೆಸ್ ಮಾಡಿ ಅಂದಿದ್ದಕ್ಕೆ ಎಲ್ಲರೂ ಕರೆಕ್ಟಾಗೇ ಗೆಸ್ ಮಾಡಿದ್ದೀರಾ. ಅಂದರೆ ನಮ್ಮದು ಅಂದರೆ ನೀವು ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಮ್ದು ಅದೇ ನಡೀತಿರೋದಲ್ವ, ಹಂಗಾಗಿ ಯಾರಿಗೇ ಆಗಲಿ ಗೊತ್ತೇ ಆಗುತ್ತೆ ಇದೇ ಫಂಕ್ಷನ್ ಅಂದ್ಬಿಟ್ಟು. ಹೌದು, ಸೀಮಂತ ಫಂಕ್ಷನು ಇದೇ ತಿಂಗಳಲ್ಲೇ ಇದೆ. ನಾನು ಡೇಟು ಹೇಳ್ತೀನಿ ನಾನು ಯಾವಾಗ ಅಂತ. ಆ್ಯಂಡ್ ಇಲ್ಲಿ ಸೀರೆಗಳು ಎಲ್ಲನೂ ನೋಡ್ತಾ ಇದ್ವಿ. ಇನ್ನು ಒಂದು ಮತ್ತೆ ಅಮ್ಮ ಅಪ್ಪ ಕೊಡಿಸ್ತಿರೋದು ಒಂದು, ಆಮೇಲೆ ತಂಗಿಯವರು ಅವರ ಹಸ್ಬೆಂಡ್ ಕೊಡಿಸ್ತಿರೋದೊಂದು. ಸೊ ಈ ಥರ 2 ಸೀರೆನ ತೊಗೊಳ್ತಿದ್ದಾಳೆ. ಎರಡರಲ್ಲಿ ಯಾವುದು 3, ಈಗ 2 ತೊಗೋಬೇಕಲ್ಲ, ಒಂದಕ್ಕೇ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನು 2 ಅಂದರೆ
ಸ್ವಲ್ಪ ಥಿಂಕ್ ಮಾಡಬೇಕು ತುಂಬ ಇದು ಮತ್ತು ಇನ್ನೊಂದು ಟಾಸ್ಕು ಇನ್ನೊಂದು ಸಾರಿ ಚೆನ್ನಾಗಿರೋದೇ ನೋಡಬೇಕಲ್ವಾ, ಹಾಗಾಗಿ ಇವೆರಡೂ ತುಂಬ ಇಷ್ಟ ಆಯಿತು, ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರು ಮತ್ತು ವೈಟು ಮತ್ತು ಗ್ರೀನ್ ಇರೋದು. ಸೊ ಕೊನೆಗೆ ನಾನು ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಯಾವ್ದೆಲ್ಲ ನಾವು ಸೀರೆ ತೊಗೊಂಡ್ವಿ ಅಂತ. ಆ್ಯಂಡ್ ಇನ್ನೊಂದು ಎಲ್ಲೋ ಬೇಕು ಅಂದ್ಬಿಟ್ಟು ಎಲ್ಲೋನೂ ತೊಗೊಳ್ತಾ ಇದ್ಲು. ಸುಮಾರು ಹೊತ್ತು ಅಲ್ಲೇ ನಾವೊಂದು 10 ಗಂಟೆ 9:30ಗೇನೋ ರೀಚ್ ಆದ್ವಿ. 10 ಗಂಟೆಗೇನೋ ರೀಚ್ ಆದ್ವಿ. 12:30ವರೆಗೂ ಅಲ್ಲೇ ಆಯಿತು. 12 ಗಂಟೆವರೆಗೂ ಆಯಿತು. ಒಂದು 2.5 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಸಿನಿಮಾಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಪಟ ಅಂತ ಬಂದ್ವಿ. ಇನ್ನು ನಾನು ಒಂಥರ ಫ್ರೆಂಡ್ಸ್, ಈಗ ಫಿಲಮ್ಗೆ ಹೊರಟಿದ್ದೀವಿ. 1:15 ಆಗಿದೆ, ಹೊರಡಬೇಕು ಬೇಗ. ನಾವು ಸ್ಯಾರೀಸ್ ಎಲ್ಲ ತಂದಿದ್ದೀವಿ. ಒಂದು 6 ಸೀರೆ ಏನೋ ತೊಗೊಂಡ್ವಿ. ಅದರಲ್ಲಿ 3 ರೇಷ್ಮೆ 3 ನಾರ್ಮಲ್. ನಾನು ಒಂದು ಚೆನ್ನಾಗಿತ್ತು ಸೆಮಿ ಕ್ರೇಪಲ್ಲಿ ಒಂದು ಸೀರೆ ತೊಗೊಂಡೆ. ಅಮ್ಮ 2 ಕಾಟನ್ ತೊಗೊಂಡ್ರು, ಒಂದು ರೇಷ್ಮೆ ತೊಗೊಂಡ್ರು. ಸೊ ಆಮೇಲೆ ಸುಜೋನವ್ರು ಇಲ್ಲ ಅಲ್ಲ, ಹಂಗಾಗಿ ನಮ್ಮ ನಮ್ಮ ಕಡೆಯಿಂದ ಒಂದು ಸೀರೆ, ಸುಜೋನವ್ರ ಕಡೆಯಿಂದ ಒಂದು ಸೀರೆ, 2 ಸೀರೆ ಅವಳು ತೊಗೊಂಡ್ಳು, ರೇಷ್ಮೆ ಸೀರೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನೇನು ಸೀರೆ ತೊಗೊಳ್ಳಿಲ್ಲ, ರೇಷ್ಮೆ ಸೀರೆ ಲೆಹೆಂಗಾ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ದು, ಲೆಹೆಂಗಾ ವೇರ್ ಮಾಡೋಣ ಅಂತ. ಸೊ ಇಲ್ಲೆಲ್ಲಾದರೂ ತುಮಕೂರಲ್ಲೇ ತೊಗೋತೀನಿ, MG ರೋಡ್ ಕಡೆ ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ತೊಗೊಳ್ತೀನಿ. ಫಸ್ಟ್ ಪದ ಆ ಕಲ್ಲಲ್ಲಿ ದೈವತ್ವವನ್ನು ಪದ ಆ ತೆಲೆ ನೀರಿನಲ್ಲಿ ನೆತ್ತರ ಹರಿತು. ಇನ್ನು ಎಷ್ಟು ಬೇಗ ಹೋದ್ವಿ ಅಂದರೆ ಅಷ್ಟು ಬೇಗ ಹೋದ್ವಿ. ಆದ್ರೂ ಒಂದು 5-10 ನಿಮಿಷ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೂವಿ ಹೋಗೋಷ್ಟೊತ್ತಿಗೆ. ಫುಲ್ ಗೋಲ್ಡ್ ಕ್ಲಾಸು ಮೇಲ್ಗಡೆ ಸೀಟಲ್ಲಿ ಹೋಗಿದ್ವಿ. ತುಂಬ ಕಂಜೆಸ್ಟೆಡ್ ಅಂತ ಅನ್ನಿಸ್ತು ನನಗೆ ಜೈ ಭಾರತ್ ಥಿಯೇಟ್ರು. ಥರ ಮುಂದೆ ಸೀಟ್ಸು ತುಂಬ ಹೈಟ್ ಇತ್ತು. ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಇಣ್ಕಿ ನೋಡೋಕ್ಕೆ. ಬಟ್ ಮಾಲಲ್ಲೆಲ್ಲ ಹಿಂಗಿರಲ್ಲ, ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಕಂಜೆಸ್ಟೆಡ್ ಇರಲ್ಲ, ಚೆನ್ನಾಗಿ ಗಾಳಿ ಕೂಡ ಆಡುತ್ತೆ. ಇಲ್ಲಿ AC ಬರ್ತಾಯಿಲ್ಲ, ನಾವಿರೋ ಕಡೆ ಕೂತ್ಕೊಂಡಿರೋ ಕಡೆ ಶೆಕೆ ಅಂತ ಅನಿಸ್ತಾಯಿತ್ತು. ಹೇಗೋ ಒಂದು ಮೂವಿ ನೋಡಬೇಕು ಒಂದು ಇಂಟ್ರೆಸ್ಟ್ ಆಸೆಯಲ್ಲಿ ಮೂವಿ ನೋಡಿಬಿಟ್ವಿ. ಇದೆಲ್ಲ ಏನು ಶೆಕೆ ಅಂತ ಏನೂ ಅನಿಸ್ಲಿಲ್ಲ ಇಂಟರ್ವಲ್ಲು. ಸೊ ಫಸ್ಟ್ ಹಾಫ್ ಮುಗಿಸ್ಕೊಂಡಿದ್ವಿ, ಇನ್ನು ಸೆಕೆಂಡ್ ಹಾಫ್ ಒಂದಿದೆ ನೋಡಬೇಕು. ವೆಯ್ಟಿಂಗ್ ಫುಲ್ ನೋಡೋದಕ್ಕೆ. ಹೇಗಿತ್ತು ಮೂವಿ ಕಾಂತಾರ? ಏನು ಇಷ್ಟ ಆಯ್ತು ಅದರಲ್ಲಿ? ಲಾಸ್ಟ್ ಮೊಮೆಂಟ್ ಫೈಟಿಂಗ್ ಇಷ್ಟ ಆಯ್ತು. ನಂಗೂ ಇಷ್ಟ. ನೀನು ಮಲ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು, ಕೊನೆ ಕ್ಲೈಮ್ಯಾಕ್ಸಲ್ಲಿ ಎದ್ದೋಳೆ. ಆಮೇಲೆ ಫೈಟಿಂಗ್ ಫಸ್ಟು ಮೊದಲು ಕಾಂತಾರ ಬಂದಿತ್ತಲ್ಲ, ಅದು ಇಷ್ಟ ಆಯ್ತಾ? ಈಗ ಬಂತಲ್ಲ ಅದು ಈಗ ಇಷ್ಟ ಆಯ್ತಾ? ಎರಡೂ ಚೆನ್ನಾಗಿದೆ. ಬಟ್ ಅದರಲ್ಲಿ ಈ ಸಿನಿಮಾದಲ್ಲಿ ದೇವ್ರದ್ದು ಅಂತ ಜಾಸ್ತಿ ತೋರಿಸಿದ್ದಾರೆ. ಲಾಸ್ಟ್ ಫಿಲಮಲ್ಲಿ ಬರೀ ಕ್ಲೈಮ್ಯಾಕ್ಸಲ್ಲಿ ದೇವ್ರು ನೋಡಿದ್ವಿ, ಗುಳಿಗ ಬರೋದೆಲ್ಲ. ಬಟ್ ಇದರಲ್ಲಿ ಸೆಕೆಂಡ್ ಹಾಫಲ್ಲಿ ಫುಲ್ಲು ಇದನ್ನು ತೋರಿಸಿದ್ದಾರೆ. ಅಂದರೆ ಇದರಲ್ಲಿ ಫುಲ್ಲು ಸ್ವಲ್ಪ ದೈವ ಅಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ನನಗೆ ಇಷ್ಟ ಆಯಿತು. ಗುಳಿಗ ಬಂದಾಗಲೇ ನನಗೆ ಸಖತ್ ಇಷ್ಟ ಆಗೋದು. ಆವಾಗಲೇ ದೈವ ಬಂದಾಗ ಮೈ ಜುಮ್ ಅನಿಸುತ್ತೆ. ಆ ಪಾರ್ಟ್ ನನಗೆ ಫಸ್ಟ್ ಇಷ್ಟ ಆಗುತ್ತೆ. ಅದರಲ್ಲಿ ಗುಳಿಗ ಬಂದಿದ್ದೇ ಇಷ್ಟ ಆಗೋದು ಜಾಸ್ತಿ. ನಿನಗೆ ಅದೇನಾ? ಕಾಂತಾರನಾ ನಿನಗೆ? ಎಷ್ಟು ಚೆನ್ನಾಗಿತ್ತ ಮೂವಿ? ಹೆಂಗಿತ್ತು ಮೂವಿ? ಲಯನ್ ಬಂತು. ಲಯನ್ ಅಲ್ಲ, ಅದು ಟೈಗರ್. ಟೈಗರ್ ಅದು. ಲಯನ್ ಯಾರಂತ? ಟೈಗರ್ ಅದು. ನೀನು ನಿದ್ದೆಲಿದೆಯಾ, ಅದಕ್ಕೆ ಟೈಗರು ಲಯನ್ ಅಂತ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ. ಕಲ್ಲೂರಿಂದ ಬಂದು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ವಿ, ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಮತ್ತು ಅದನ್ನೇ ಬಂದು ಮನೆಗೆ ತಿಂದು ಒಂದು ಸ್ವಲ್ಪ ಬೇಗ ಟೈಮ್ ಆಗೋಗಿತ್ತು. 1:30ಗೆ ಶೋ ಇತ್ತು. ನಾವು ಹೋಗ್ದಾಗಲೇ ಒಂದು 5 ನಿಮಿಷ ಏನೋ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಮಿಸ್ ಮಾಡ್ಕೊಂಡ್ವಿ. ಬಟ್ ಜೈ ಭಾರತ್ ಥಿಯೇಟ್ರ್ ಏನೋ ಚೆನ್ನಾಗೇ ಇಲ್ಲ. ಅಂದರೆ ಒಂಥರ ಇಕ್ಕಟ್ಟು ಅಂತ ಅನಿಸುತ್ತೆ, ಸೆಕೆ ಅಂತ ಅನಿಸುತ್ತೆ. ನನಗೇನೋ ಕಂಫರ್ಟ್ ಅಂತ ಅನಿಸಿಲ್ಲ. ನನಗೆ ಇಷ್ಟು ವರ್ಷ ಮಾಲಿಗೆ ಐನಾಕ್ಸಿಗೆ ಹೋಗಿ ಅಲ್ಲಿ ಫುಲ್ ಕಂಫರ್ಟಬಲ್ಲು, ಕ್ಲೀನಾಗಿರುತ್ತೆ. ಸೊ ತಕ್ಕನಂಗೆ ಪ್ರೈಸಸ್ ಕೂಡ ಇರುತ್ತೆ. ಇಲ್ಲಿ ಪ್ರೈಸಸ್ ಕಡಿಮೆ, ಕ್ಲೀನಿಂಗು ಕಡಿಮೆ, ಕಂಫರ್ಟು ಕಡಿಮೆ.
ಐನಾಕ್ಸಲ್ಲಿ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಕಂಫರ್ಟಾಗಿ ಕೂತ್ಕೋಬೋದಾಗಿತ್ತು. ಇಲ್ಲೆಲ್ಲ ಸ್ವಲ್ಪ ಸೀಟ್ಗಳೆಲ್ಲ ಹೈಟ್ ಇರುತ್ತೆ, ಹಿಂಗೆ ಇಣುಕಿ ನೋಡಬೇಕು, ಕಂಜಸ್ಟೆಡ್ ಒಂಥರ. ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಸಫೋಕೇಟೆಡ್ ಥರ ಇರಲ್ಲ, ಗಾಳಿ ಚೆನ್ನಾಗಿ ಆಡುತ್ತೆ. ಅಲ್ಲಿ ಸೀಟ್ಸು ಅಷ್ಟೇ ತುಂಬ ಕಂಫರ್ಟ್ ಇರುತ್ತೆ. ಸೊ ಓವರಾಲ್ ಕಾಂತಾರ ತುಂಬ ಚೆನ್ನಾಗಿದೆ. ರುದ್ರ ನಾನು ಆಗಲೇ ಹೇಳ್ದಂಗೆ ಗುಳಿಗ ದೈವ ಯಾವಾಗ ಬರ್ತಾರೆ ಅದು ಮಾತ್ರ ಆ್ಯಕ್ಟಿಂಗ್ ಸೂಪರ್. ರಿಷಬ್ ಶೆಟ್ಟಿ ಅವ್ರದ್ದು ಫಸ್ಟ್ ಅಂದರೆ ಮುಂಚೆ ಬಂತಲ್ಲ ಆ ಕಾಂತಾರದಲ್ಲಿ, ಅದನ್ನು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ರು. ಬಟ್ ಈ ಸಲ ಅಲ್ಲಲ್ಲಿ ತುಂಬ ಸಲ ತೋರಿಸಿದ್ರೆ ಅದು ಇಷ್ಟ ಆಯ್ತು ನನಗೆ. ಸೊ ನಾನೇನು ಸ್ಟೋರಿ ಹೇಳೋಕ್ಕೆ ಹೋಗಲ್ಲ. ಓವರಾಲ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನಂಗೆ ಇಷ್ಟ ಆಯಿತು. ಫಸ್ಟ್ ಹಾಫು ಚೆನ್ನಾಗಿದೆ, ಕಾಮಿಡಿ ಪ್ಲಸ್ ಎಲ್ಲನೂ ಇಷ್ಟ ಆಗಿದೆ. ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿದೆ. ಸೊ ಇಷ್ಟು ಹೇಳ್ತೀನಿ ಅಷ್ಟೇ. ಹೋಗಿ ಎಂಜಾಯ್ ಮಾಡಿ, ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಅದು. ಸೊ ಈಗ ಜೀರಾ ರೈಸ್ ಮಾಡ್ತಾಯಿದ್ದೀನಿ, ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಮಧ್ಯಾಹ್ನ 3 ಹೊತ್ತು ತಿನ್ನಲೇಬೇಕು, ಇಲ್ಲಾಂದರೆ ಹೆಂಗೋ ಅನಿಸ್ತಾ ಇರುತ್ತೆ ನನಗೆ. ಸೊ ಜೀರಾ ರೈಸ್ ಮಾಡಿಬಿಟ್ಟು ಆಮ್ಲೆಟ್ ಮಾಡೋಣ ಅಂತ. ಸ್ಯಾರಿಗಳೆಲ್ಲ ನಾನು ಏನು ತಂದಿದ್ದೀನಿ ಈಗ ತೋರಿಸೋ ಪೇಷನ್ಸ್ ಇಲ್ಲ ನನಗೆ. ಅದು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಈ ವ್ಲಾಗ್ನ ಹೀಗೆ ಏನು ಮಾಡ್ತೀನಿ, ಕೆಲವೊಂದು ಬ್ಲೌಸಸ್ ಇದೆ ಅದನ್ನು ಹೊಲಿಯೋಕ್ಕೆ ಕೊಟ್ಬಿಟ್ಟು ಬರಬೇಕಿಲ್ಲ ಮನೆ ಹತ್ರನೇ. ಇಲ್ಲ ರೇಷ್ಮೆ ಸೀರೆ ಎಲ್ಲ ಏನಿದೆ ನಾವು ಮಾಮೂಲಿ ಬೋಟಿಕ್ ವರ್ಕ್ಸ್ ಕೊಡೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ. ಲೆಟ್ಸ್ ಆಫ್